ಸುಶಾಂತ್, ನಿಮಗೆ ಕಾವ್ಯ ಅಂದರೆ ಯಾಕೆ ಅಷ್ಟೊಂದು ಪ್ರೀತಿ? ಇಟ್ಸ್ ಸಿಂಪಲ್. ನಾನೊಬ್ಬ ಮ್ಯೂಸಿಕ್ ಲವರು, ಇವಳ ಹೆಸರು ಕಾವ್ಯ. ಸೊ ಇದಕ್ಕಿಂತ ರೀಸನ್ ಬೇಕಾ? ಹಲೋ, ಅಂದ್ರೆ ನನ್ನ ಹೆಸರು ಕಾವ್ಯ ಅಂತ ಇರೋದಕ್ಕೆ ಲವ್ ಮಾಡ್ತಿರೋದಾ? ಅಂಜಲಿ ಅಂತ ಇದ್ದಿದ್ರೆ ಲವ್ ಮಾಡ್ತಿರ್ಲಿಲ್ವಾ? ಜಾನ್, ಹಾಗೇನಿಲ್ಲ. ನಿನ್ನ ಹೆಸರು ಅಂಜಲಿ ಅಂತ ಇದ್ದಿದ್ರು ನಾನು ನಿನ್ನ ಲವ್ ಮಾಡ್ತಿದ್ದೆ. ನಿನ್ನ ಜಾನ್ 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 ನಿಜ ಜಾನ್ ಪ್ಲೀಸ್. ಓಕೆ 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 ಜಾನ್ 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 ಹಲೋ, ಎಲ್ರು ಇಲ್ಲೇನ್ ಮಾಡ್ತಿದ್ದೀರಾ? ಬೇಗ ರೆಡಿ ಆಗಿ ಪ್ಲೇ ಏರಿಯಾಗ್ ಬನ್ನಿ. ಅಕ್ಕ, ನೀನ್ ಹೋಗಿ ಅಮ್ಮನ್ ಕರ್ಕೊಂಡ್ ಬಾರೆ. ಬಾ. ದೇವಕಿ, ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲಾದರೂ ಬರೋದೇ ಅಪರೂಪ. ಅಂಥದ್ರಲ್ಲಿ ಒಂದು ದಿನಾನಾದರೂ ಹ್ಯಾಪಿಯಾಗಿರೋಣ ಅಂತ ನನ್ನ ಫ್ರೆಂಡ್ ಮನೆಗೆ ಕರ್ಕೊಂಡು ಬಂದರೆ ಎಲ್ಲೋ ಹುಡುಕಾಟ. ಇವಳು ಒಬ್ಳು ಇಲ್ಲಿ ಬರದೇ ಇದ್ದಿದ್ರೆ ನಾವೆಲ್ಲ ಎಷ್ಟು ಖುಷಿಯಾಗಿರ್ಬೋದಾಗಿತ್ತು ಗೊತ್ತಾ? ರೀ, ನಾವೀಗ ಅವಳನ್ನು ಕರ್ಕೊಂಡು ಬರದೆ ಹೋಗಿದ್ದಿದ್ರೆ ವೇದ್ ಅವರು ಬೇಜಾರು ಮಾಡ್ಕೋತಿದ್ರು ಅಲ್ವಾ? ಬಂದವರೆಲ್ಲ ಹಿರಿಮಗಳು ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ನಾವು ರೀಸನ್ಸ್ ಕೊಡಬೇಕಾಗ್ತಿತ್ತು. ಒಂದು ಕೆಲಸ ಮಾಡಿ, ಅವಳು ನಿಮ್ಮ ಎದುರಿಗೆ ಬಂದರೆ ನೀವು ಅವಳನ್ನು ನೋಡೋಕ್ಕೆ ಹೋಗಬೇಡಿ. ನೋಡಿ ಯಾಕೆ ಇರಿಟೇಟ್ ಮಾಡ್ಕೋತೀರಾ? ನನ್ನನ್ನು ಇರಿಟೇಟ್ ಮಾಡಬೇಕು ಅಂತ ಅವಳು ಡಿಸೈಡ್ ಮಾಡ್ಕೊಂಡು ಇಲ್ಲಿಗೆ ಬಂದಿರೋ ಹಾಗಿದೆ ದೇವಕಿ. ನಾನು ಅವಳನ್ನ ಎಷ್ಟೇ ಅವಾಯ್ಡ್ ಮಾಡಿದ್ರು ಸಮ್ಮ ಅವಳು ನನಗೆ ಇರಿಟೇಟ್ ಮಾಡ್ತಾಳೆ. ಅವಳಿಂದ ನನಗೆ ನೆಮ್ಮದಿನೇ ಇಲ್ದಂಗೆ ಆಗಿದೆ. ಇನ್ನೊಂದ್ಸಲ ಅವಳು ಏನಾದರೂ ನೋಡು, ಇಲ್ಲೂ ಹೇಗೆ ಬಂದು ನಿಂತ್ಕೊಂಡು ನಾವು ಮಾತಾಡೋದನ್ನ ಕೇಳಿಸ್ಕೊತಿದ್ದಾಳೆ ಅಂತ. ಲೀವ್ ಮೀ ಅಲೋನ್ ಪ್ಲೀಸ್. ಹಲೋ, ಎಲ್ರೂ ಬನ್ನಿ, ಗೇಮ್ ಶುರು ಮಾಡ್ಬೇಕು. ಪಾವ್ನಿ, ಗೇಮ್ ಏನು ಅಂತಾನೆ ಹೇಳಲಿಲ್ಲ. ಹೇಳ್ತೀನಿ ವೇಟ್. ಸಿದ್ಧಾರ್ಥ್, ನಾವು ಬಂದಿದ್ದಾಯ್ತಲ್ಲಪ್ಪ, ಗೇಮ್ ಏನು ಅಂತ ಹೇಳ್ಬಾರ್ದಾ? ಹೇಳ್ತೀವಿರಿ ಅಂಕಲ್. ಪಾವ್ನಿ, ನೀನ್ ಗೇಮ್ ಏನು ಅಂತ ಹೇಳ್ದೆ ಇದ್ರೆ ಅವ್ರು ಹೇಗ್ ಬರ್ತಾರೆ ಹೇಳು? ಇಲ್ದೇ ಇದ್ರೆ ಅವ್ರಾಗ ಅವರೇ ಬರ್ಲಿ, ಬಿಟ್ಬಿಡು. ಹಲೋ, ಹೇಳೋವರೆಗೂ ಸ್ವಲ್ಪ. ಅಮ್ಮ, ಅಪ್ಪ ಎಲ್ಲಿ? ಅಪ್ಪ ಮೇಲಿದ್ದಾರೆ. ಸುಶಾಂತ್, ಅಮ್ಮ ಎಲ್ಲೋ? ಅಮ್ಮನೂ ಮೇಲೆ ಇರಬೇಕು. 2 minutes ಕರ್ಕೊಂಬರ್ತೀನಿ.
ಗೈಸ್, ನಂಗೂ ಒಂದ್ 2 ನಿಮಿಷ ಕೊಡಿ. ನಾನು ಹೋಗಿ ನಮ್ಮ ಅಪ್ಪನ್ ಕರ್ಕೊಂಡ್ ಬರ್ತೀನಿ. ಅಲ್ಲ ಭವ, ಪ್ರಾರ್ಥನಾ ನಿಮ್ ಮಗಳು, ಅವಳ ಹತ್ರನೇ ಜಿದ್ದು ಸಾಧಿಸ್ತೀರಲ್ಲ ನೀವು, ಯಾಕೆ? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಓ, ಅಫ್ಕೋರ್ಸ್ ಇಟ್ಸ್ ಮೈ ಬಿಸ್ನೆಸ್. ಯಾಕೆಂದ್ರೆ ಪ್ರಾರ್ಥನಾ ನನ್ನ ಮಗಳು. ಸೊ ವಾಟ್? ನಿಮಗೆ ಪ್ರಾರ್ಥನನ ಕಂಡ್ರೆ ಆಗಲ್ಲ. ಯಾಕೆ ಅಂತ ಇವತ್ತು ನನಗೆ ಸತ್ಯ ಗೊತ್ತಾಗ್ಲೇಬೇಕು. ಇಲ್ಲ ಅಂದ್ರೆ ಇಲ್ಲಿರೋರ್ ಎಲ್ರೂ ಸೇರಿಸಿ ದೊಡ್ಡ ರಂಪಾಟ ಮಾಡ್ಬಿಡ್ತೀನಿ. ಓ, ಏನು ಹೆದರ್ಸ್ತಿದ್ಯಾ? ನೀವದೇನ್ ಬೇಕಾದ್ರೂ ಅಂದ್ಕೊಳ್ಳಿ, ಆದ್ರೆ ನನಗ್ ಸತ್ಯ ಗೊತ್ತಾಗ್ಬೇಕು ಅಷ್ಟೇ. ಅಲ್ಲ ಭವ, ಅವಳೇನಾದ್ರೂ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತ ಕೆಲಸ ಏನಾದ್ರೂ ಮಾಡಿದಾಳ? ಇಲ್ವಲ್ಲ. ಇನ್ಫ್ಯಾಕ್ಟ್ ಯೂನಿವರ್ಸಿಟಿಗೆ ಟಾಪರ್ ಆಗಿ ನಿಮ್ ಗೌರವನ ಹೆಚ್ಚಿದಾಳೆ. ಅಕಸ್ಮಾತ್ ಅವಳು ಏನಾದ್ರೂ ತಪ್ಪು ಮಾಡಿದ್ದೇ ಆದ್ರೂ ಅಪ್ಪ ಆದವನು ಅದನ್ನ ತಿದ್ದಿ ಬುದ್ಧಿವಾದ ಹೇಳ್ಬೇಕು. ಅದನ್ನ ಬಿಟ್ಟು ಮಗಳನ್ನ ಇಷ್ಟ್ರ ಮಟ್ಟಿಗೆ ದ್ವೇಷಿಸೋ ಅಪ್ಪ ಆಗಿದ್ದೀರಲ್ಲ, ಅಂತ ತಪ್ಪು ಅವಳು ಏನು ಮಾಡಿದಾಳೆ? ನನ್ನ ಕೌಸಲ್ಯನ ಕೊಂದ ಕೊಲೆಗಾರ್ತಿ ಅವಳು. ಅವಳು ಹುಟ್ಟದೇ ಇದ್ದಿದ್ರೆ ನನ್ನ ಕೌಸಲ್ಯ ಇವತ್ತು ಬದುಕಿರ್ತಿದ್ಲು. ಅದಕ್ಕೆ ಅವಳು ಕಂಡ್ರೆ ನನಗಾಗಲ್ಲ. ಅಲ್ಲ, ಅದಕ್ಕೆಲ್ಲ ಪಾಪ ಪ್ರಾರ್ಥನಾ ಹೇಗೆ ಕಾರಣ ಆಗ್ತಾಳೆ? ನೋಡು, ನೀನು ಯಾಕೆ ಅಂತ ಕೇಳದೆ ನಾನು ಹೇಳಿದೆ. ಯಾವುದೋ ಒಂದು ವಿಷಯಕ್ಕೆ ಕಟ್ಟು ಬಿದ್ದು ನೀನು ಆಡೋದನ್ನೆಲ್ಲ ಸೇರಿಸ್ಕೋತಾ ಇದ್ದೀನಿ. ಅದನ್ನೇ ಅಡ್ವಾಂಟೇಜ್ ತಗೊಂಡು ನನ್ನ ತಾಳ್ಮೆನ ಪರೀಕ್ಷೆ ಮಾಡೋದಕ್ಕೆ ಬರಬೇಡ. ಮಾಡ್ತೀನಿ ಬಾಬಾ, ಮಾಡೇ ಮಾಡ್ತೀನಿ. ಇವಾಗ ನಾನು ಜಸ್ಟ್ ವಾರ್ನ್ ಮಾಡಿದ್ದೀನಿ ಅಷ್ಟೇ. ಇನ್ನೊಂದ್ಸಲ ನೀವೇನಾದ್ರೂ ಅವಳನ್ನ ಇಲ್ ಟ್ರೀಟ್ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ಇನ್ನೊಂದು ಹೋಳಿಗೆ ಬಡಿಸ್ಲಾ? ಥ್ಯಾಂಕ್ಸ್ ಅಂಜಲಿ. ಇಟ್ಸ್ ಓಕೆ ಸುಶಾಂತ್. ಇಲ್ಲ ಇಲ್ಲ, ಇದ್ಯಾಕೋ ಸರಿ ಕಾಣ್ತಿಲ್ಲ. ಅವಳ ಮುಖ ನೋಡ್ಬಾರ್ದು ಅನ್ಕೊಂಡಷ್ಟು ಮತ್ತೆ ಮತ್ತೆ ಕಣ್ಮುಂದೆನೆ ಬರ್ತಿದ್ದಾಳೆ. ಇದನ್ ಹೀಗೆ ಬಿಟ್ರೆ ನಾನು ಅವಳನ್ನು ಏನು ಮಾಡೋಕ್ಕಾಗಲ್ಲ. ಇಲ್ಲ, ಇದನ್ನ ಹೀಗೆ ಬಿಡ್ಲೇಬಾರ್ದು. ಈ ಅಂಜಲಿನ ನಮ್ಮಿಂದ ದೂರ ಮಾಡಲೇಬೇಕು. ಎಸ್, ಮೊದಲು ಅವಳನ್ನ ಕಾವ್ಯನಿಂದ ದೂರ ಮಾಡಬೇಕು. ಆಮೇಲೆ ತಾನಾಗಿ ಅವಳು ಸುಶಾಂತಿಂದನೂ ದೂರ ಆಗ್ತಾಳೆ. ಮಾ, ಸೊ ಬರ್ಡೇ ಗರ್ಲ್ ರೆಡಿ ಆದ್ರೂ ಯಾಕಿನ್ನ ಇಲ್ಲೇ ಕೂತಿದ್ಯಾ? ಮಾ,
ಹ್ಮ್. ಇಸ್ ಎವ್ರಿಥಿಂಗ್ ಆಲ್ ರೈಟ್? ಇವತ್ತು ನನ್ನ ಬರ್ಡೇ ಅಲ್ವೇನೋ, ಖುಷಿಯಾಗಿದ್ದೀನಿ. ಆರ್ ಯು ಶ್ಯೂರ್? ಹ್ಮ್. ಸರಿ ನಡಿ, ಎಲ್ರೂ ಕೆಳಕ್ ಕಾಯ್ತಿದ್ದಾರೆ. ಸುಶಾಂತ್, ನಾನಿನ್ನೇನೋ ಕೇಳಬೇಕು, ಕೇಳಲಾ? ಕೇಳುಮ. ನೀನು ಕಾವ್ಯನ್ ಜೊತೆ ಖುಷಿಯಾಗಿದ್ಯಾ? ಮಾ ಅಂದ್ರೆ ಆ, ಅಂದ್ರೆ ನಿಮ್ಮಿಬ್ಬರ ರಿಲೇಶನ್ಶಿಪ್ ಚೆನ್ನಾಗಿದ್ಯಾ ಅಂತ ಕೇಳಿದೆ. ಚೆನ್ನಾಗಿದೆ ಮಾ. ಏನಾಯ್ತು? ಇದ್ದಕ್ಕಿದ್ದಂಗೆ ಯಾಕೆ ಕೇಳ್ತಿದ್ಯಾ? ನೀನು ನನ್ ಮಗ, ಸುಮ್ನೆ ಕೇಳ್ಬೇಕು ಅನ್ನಿಸ್ತು, ಕೇಳ್ದೆ. ನಡಿ ಮಗ್ನೆ. ಹ್ಮ್. ಅಮ್ಮ, ನನ್ನಿಂದ ಅಪ್ಪನಿಗೆ ನೆಮ್ಮದಿನೇ ಇಲ್ಲ ಅಮ್ಮ. ನಾನೇನ್ ಬೇಕು ಅಂತ ಅವ್ರ ಎದುರಿಗೆ ಹೋಗ್ಲಿಲ್ಲ ಅಮ್ಮ. ಸಂದರ್ಭಗಳ ಹಾಗೆ ಬರ್ತಿವೆ, ಆದ್ರೂ ಅಪ್ಪ ನಾನೇ ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದೀನಿ ಅನ್ಕೊಂಡಿದ್ದಾರೆ. ಎಲ್ಲೋದ್ರು ಪ್ರಾರ್ಥನಾ? ಕಾಣಿಸ್ತಾನೆ ಇಲ್ವಲ್ಲ. ಓಕೆ ಓಕೆ, ಎಲ್ರು ಬಂದ್ರಾ? ಇಲ್ಲಿರೋರು ಎಲ್ರು ಬಂದಿದೀವಮ್ಮ. ಅಂಕಲ್, ಪುವರ್ ಜೋಕ್. ಪಾವ್ನಿ, ನೀನ್ ಹೀಗೆ ಎಲ್ರೂ ಬಂದ್ರ ಅಂತ ಕೇಳ್ತಿದ್ರೆ ಬಂದಿರೋರು ಹೊರಟೋಗ್ತಾರಷ್ಟೇ. ಓಕೆ ಓಕೆ, ವೇಟ್. ಪಾವನಿ, ನಿಮ್ ಅಕ್ಕನೇ ಇನ್ನೂ ಬಂದಿಲ್ಲ? ಮತ್ತೆ ನಿಮ್ ಅಕ್ಕನೇ ಇಲ್ದೆ ಆಟ ಶುರು ಮಾಡ್ತೀಯಾ? ನೋ ವೇ. ಪಾಪು, ನಾವೆಲ್ಲ ಇದೀವಲ್ಲ, ಶುರು ಮಾಡು. ಅಪ್ಪ ಪ್ಲೀಸ್. ಎಲ್ರೂ ಭಾಗವಹಿಸಿದ್ರೇನೆ ಫಂಕ್ಷನ್ಗೊಂದು ಕಳೆ ಬರೋದು. ಯಾರು ಮಿಸ್ ಆಗಬಾರ್ದು. ಪಾವ್ನಿ, ನೀನ್ ಗೇಮ್ ಸ್ಟಾರ್ಟ್ ಮಾಡು. ನಾನು ಮಿಸ್ ಆಗಿರೋನೆಲ್ಲ ಕರ್ಕೊಂಬರ್ತೀನಿ. ಹಾ, ಪ್ರಾರ್ಥನಾ, ಪ್ರಾರ್ಥನಾ, ಯಾಕೆ ಅಳ್ತಾ ಇದ್ದೀರಾ? ಪ್ರಾರ್ಥನಾ, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು? ನಾನು ನತದೃಷ್ಟಯುವ. ಅದು ಅಪ್ಪ. ಅಪ್ಪ? ಅಪ್ಪ ಏನ್ ಮಾಡಿದ್ರು?
ಸಮಾಧಾನ ಮಾಡ್ಕೊಳ್ಳಿ. ಕಾಮ್ ಡೌನ್. ನಾವ್ಯಾವುದೋ ಫಂಕ್ಷನ್ಗೆ ಬಂದಿದ್ದೀವಿ. ನಿಮ್ಮನ್ನ ಈ ರೀತಿ ಯಾರಾದರೂ ಅಳ್ತಾ ಇರೋದು ನೋಡಿದ್ರೆ ಚೆನ್ನಾಗಿರಲ್ಲ. ಬ್ರೋ, ಎಲ್ರೂ ಕೆಳಗೆ ಕಾಯ್ತಿದ್ದಾರೆ. ಹಾ, ಬನ್ನಿ ಬ್ರೋ, ಹೋಗೋಣ. ಪ್ರಾರ್ಥನಾ, ಬನ್ನಿ. ಪ್ರಾರ್ಥನಾ, ನೀವು ಯಾಕೆ ಅಳ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಒನ್ ಥಿಂಗ್ಸ್ ಫಾರ್ ಶ್ಯೂರ್, ಯುವ ನಿಮ್ಮನ್ನ ತುಂಬ ಪ್ರೀತಿಸ್ತಿದ್ದಾನೆ. ನೀವು ಅವನ ಜೊತೆ ತುಂಬ ಖುಷಿಯಾಗಿರ್ತೀರ. ಅಯ್ಯೋ, ನನ್ನನ್ನು ಬಾ ಅಂದ್ಬಿಟ್ಟು ನೀವಿಬ್ರಲ್ಲಿ ಏನು ಮಾಡ್ತಾ ಇದ್ದೀರಾ? ಬನ್ನಿ. ಆಹಾ, ನನ್ನ ಹುಡುಗಿ ಸ್ಮೈಲ್ ನೋಡೋಕೆ ಎಷ್ಟು ಚಂದ. ಬ್ರೋ, ನಾನಲ್ಲಿರ್ತೀನಿ, ನೀವು ಬನ್ನಿ. ಹಾಂ ಹಾಂ. ಪ್ರಾರ್ಥನಾ, ಥಿಂಕ್ ಅಬೌಟ್ ಇಟ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಈ ಗೇಮ್ ಹೆಸರು ಆಡು ಆಟ ಆಡು ಅಂತ. ಈ ಬೌಲಲ್ಲಿ ಒಂದಷ್ಟು ಚೀಟಿಗಳಿವೆ. ಒಬ್ಬೊಬ್ಬರಾಗಿ ಬಂದು ಒಂದ್ ಚೀಟಿ ತಗೋಬೇಕು. ಅದ್ರಲ್ಲಿ ಏನ್ ಟಾಪಿಕ್ ಬರುತ್ತೋ ಅದನ್ನೇ ಮಾಡ್ಬೇಕು. ಈ ಆಟಕ್ಕೆ ನಾನಿಲ್ಲಮ್ಮ, ನೀವೆಲ್ಲ ಆಡ್ಕೊಳ್ಳಿ. ಪ್ರೇಮೋ, ಅಮ್ಮ, ಗೇಮ್ ಅಂದ್ರೆ ಗೇಮು. ಎಲ್ರೂ ಆಡ್ತಿದ್ದಾರೆ, ನೀನು ಆಡ್ಬೇಕು ಅಷ್ಟೇ. ಅದಕ್ಕಂತ ಸುಮ್ಮನೆ ಇದೇ ಚೆನ್ನಾಗಿದೆ. ಎಲ್ರಿಗೂ ಆಡಕ್ಕೆ ಒಂದ್ ಚಾನ್ಸ್ ಸಿಗುತ್ತೆ. ಇದೇ ಆಡೋಣ. ಪಾವನಿ, ನೀನ್ ಆಟನ ಮುಂದುವರ್ಸಮ್ಮ, ಎಲ್ರೂ ಆಡ್ತಾರೆ. ಇನ್ನೇನು, ಹೈಕಮಾಂಡ್ ಇಂದ ಆರ್ಡರ್ ಬಂದಾಯ್ತಲ್ಲ, ಆಟ ಶುರು ಮಾಡೋಣ. ಶುರು ಮಾಡೋಣವಾ? ಫಸ್ಟ್ ಯಾರು? ಇನ್ಯಾರು? ಇವತ್ತು ನಮ್ ಸೆಂಟರ್ ಆಫ್ ಅಟ್ರಾಕ್ಷನ್ ವೇದ. ಅವರೇ ಹೋಗ್ತಾರೆ ಮೊದಲು. ನಾನಾ? ನೋ 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 ನೋ, ನನ್ ಮಗ ಆಡ್ತಾನೆ. ಬಾ ಸುಶಾಂತ್. ಮಾ, ಇವತ್ತು ಲೇಡೀಸ್ ಫಸ್ಟ್. ಪ್ಲೀಸ್ ಹೋಗು. ಮಾ, ಪ್ಲೀಸ್ ನೀವೇ ಬನ್ನಿ. ಇವತ್ತು ನೀವೇ ಫಸ್ಟ್ ಆಡಬೇಕು. ಪ್ಲೀಸ್ ಗೋ, ಕಮಾನ್. Recreate old memories. ರೀಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಲಿ? ನನ್ ಕೈಲಾಗಲ್ಲಪ್ಪ. ಮಾ, ನಿಮ್ ಕಾಲೇಜ್ ಡೇಸಲ್ಲಿ ಯಾವ್ದಾದ್ರು ಒಂದು ಸ್ಪೆಷಲ್ ಇನ್ಸಿಡೆಂಟ್ಸ್ ನಡೆದಿದ್ರೆ ಅದನ್ನ ಎನಾಕ್ಟ್ ಮಾಡಿ. ಇಲ್ಲ ಸಿದ್ಧಾರ್ಥ್, ಆ ಥರ ಮೆಮೊರೀಸ್ ಯಾವುದು ಇಲ್ಲ ಕಣೋ. ಹೋಗ್ಲಿ, ಫಸ್ಟ್ ಟೈಮ್ ಅಪ್ಪನ್ ನೋಡಿದಾಗ ನಿಮ್ಗೆ ಯಾವ ತರ ಫೀಲ್ ಆಯ್ತು ಅದನ್ನಾದ್ರೂ ಎನಾಕ್ಟ್ ಮಾಡಿ. ಹೌದು ಮಾ, ಗುಡ್ ಐಡಿಯಾ. ಅದ್ಯಾವುದು ನನ್ಗಾಗಲ್ಲ ಸಿದ್ಧಾರ್ಥ್. ಸಿಂಪಲ್ ಮೇಡಮ್, ಕೈಲಾಶ್ ಬಾವನ್ ಜೊತೆ 7 ಹೆಜ್ಜೆ ಹಾಕಿ ಸಪ್ತಪದಿ ಶಾಸ್ತ್ರ ಮುಗಿಸ್ಬಿಡಿ ಅಲ್ವಾ? ಹೋಗಿ ಬಾಬಾ, ಹೋಗಿ. ವಾವ್, ವಾಟ್ ಅ ಗುಡ್ ಐಡಿಯಾ. ಮಾ, ನಿಂದು ಅಪ್ಪನ್ ಮದ್ವೆ ನೋಡೋ ಭಾಗ್ಯ ಅಂತೂ ಸಿಕ್ಕಿಲ್ಲ. ಅದನ್ನಾದ್ರೂ ರೀಕ್ರಿಯೇಟ್ ಮಾಡಿ. ಅದನ್ನ ನೋಡಿ ಎಂಜಾಯ್ ಮಾಡ್ತೀವಿ. ಡ್ಯಾಡ್, ಪ್ಲೀಸ್ ಗೋ. ಹೋಗಿ ಮಾವ. ಡ್ಯಾಡ್, ಹೋಗಿ.
ಸಪ್ತಪದಿ ಇದು ಸಪ್ತಪದಿ ಸಪ್ತಪದಿ ಇದು ಸಪ್ತಪದಿ ಈ 7 ಹೆಜ್ಜೆಗಳ ಸಂಬಂಧ ನಮಗೇಳು ಜನ್ಮಗಳ ಅನುಬಂಧ ಈ 7 ಹೆಜ್ಜೆಗಳ ಸಂಬಂಧ ನಮಗೇಳು ಜನ್ಮಗಳ ಅನುಬಂಧ ಸಪ್ತಪದಿ ಇದು ಸಪ್ತಪದಿ ನಿನ್ನೊಡನೆ ನನ್ನ ಜೀವನದ ಮೊದಲ ಹೆಜ್ಜೆ ಇಡುವೆ ಇದಕ್ಕೆ ಹರಿಯ ಒಂದು ಇಂಪಾರ್ಟೆಂಟ್ ಕಾಲ್ ಇದೆ. I'll just come back. Please continue. ಓಕೆ, ನೆಕ್ಸ್ಟ್ ಯಾರು? ಸುಶಾಂತ್, ನೀನ್ ಹೋಗು. ಹಾಮ. ಓ, ಇದು ಬಲೂನ್ ಗೇಮ್. ನಿನಗೆ ಯಾರ ಜೊತೆ ಜಾಸ್ತಿ ಕಂಪ್ಯಾಟಿಬಿಲಿಟಿ ಇದೆ ಅಂತ ಅನ್ಸುತ್ತೋ ಅವ್ರನ್ನ ಸೆಲೆಕ್ಟ್ ಮಾಡು. ನಾನ್ ನಿನ್ಗೆ ಒಂದಷ್ಟು ಬಲೂನ್ಸ್ ಕೊಡ್ತೀನಿ. ನೀವಿಬ್ರು ಸೇರ್ಕೊಂಡು ಕೈಯಲ್ಲಿ ಆ ಬಲೂನ್ನ ಮುಟ್ಟದೆ ಈ ಕಾರ್ಪೆಟ್ ಇಂದ ಆ ಕಾರ್ಪೆಟ್ ವರ್ಗೂ ತಗೊಂಡು ಹೋಗ್ಬೇಕು. ಎರಡು ನಿಮಿಷದಲ್ಲಿ ಮಿನಿಮಮ್ 4 ಬಲೂನು. ರೆಡಿನಾ? ಸುಶಾಂತ್, ಯಾರಪ್ಪ ನಿಂಗೆ ಅಷ್ಟೊಂದು ಕಂಪ್ಯಾಟಬಲ್ ಪರ್ಸನ್? ಮತ್ತಿನ್ಯಾರು? ಕಾವ್ಯ. ಕರೆಕ್ಟ್. ಕಾವ್ಯ, ಹೋಗಮ್ಮ. ಅದ್ ಎಲ್ಲಾರ್ಗೂ ಗೊತ್ತಿರೋದೆ, ಆದ್ರೆ ಇದು ಯಾಕೋ ಬೋರಿಂಗ್ ಅನ್ಸ್ತಿದೆ. ನಂಗೆ ಈ ಆಟ ಬೇಡ. ಯಾಕೆ ಮಗಳೇ, ಅಳಿಯಂದ್ರ ಜೊತೆ ಆಟ ಆಡೋದಕ್ಕೆ ಏನ್ ನಿನ್ಗೆ? ಆ ಆಟ ಇಷ್ಟ ಇಲ್ಲಪ್ಪ, ನಾನ್ ಆಡಲ್ಲ. ಕಾವ್ಯ, ಹೋಗೆ. ಬೇಕಾದ್ರೆ ನೀನೇ ಹೋಗಮ್ಮ. ಅಯ್ಯೋ, ಏನು ಹುಡುಗಿನಪ್ಪ ಇವಳು. ಕಾವ್ಯ, ಏನಾಯ್ತೆ ನಿಂಗೆ? ಹೋಗೆ. ನಾನ್ ಹೋಗಲ್ಲ ಅಂಜು. ಹೋಗು ಕಾವ್ಯ. ನೀನೇ ಬೇಕಂದ್ರೆ ಹೋಗು. ಹೋಗು. ನೋ, ಹೋಗಂಜು, ಹೋಗು. ಅಂಜಲಿ, ಬನ್ನಿ. ಅಂಜಲಿ, ಬನ್ನಿ. ಬನ್ನಿ ಬನ್ನಿ ಬನ್ನಿ. ಪರವಾಗಿಲ್ಲ, ಬನ್ನಿ ಅಂಜಲಿ. Your time starts now. Come on, Sushant. You're running out of time. Feelings raising for
ಕೆಡುತ್ತೆ ಹುಡುಗಿ ನನ್ನ ನೋಡಬೇಡ ತಲೆ ಕೆಡುತ್ತೆ ಹುಡುಗಿ ನಿನಗೆ ಮುತ್ತಿಡುವ ದೊಡ್ಡ ಮನ್ಸು ನಿನಗೆ ಇಲ್ಲ ಏನ್ ಮಾಡ್ಲಿ ನಂದು ಕೇಳಿ ಕಳ್ಮನ್ಸು ಮಾತೆ ಕೇಳುತ್ತಿಲ್ಲ ಏನ್ ಮಾಡ್ಲಿ ಕೆಟ್ಟಿದೆ ಹುಡುಗಿ ತಲೆ ಕೆಟ್ಟಿದೆ ಹುಡುಗಿ ಹೆಡ್ಡ ಬುಷ ಹಾಕಿ ನೋಡು ನಾನು ತುಂಬಾ ಒಳ್ಳೆ ಹುಡುಗ ಕಣ್ಣ ಮುಚ್ಚಿ ಒಪ್ಪಿಕೊಳ್ಳೆ ಸಿಗೋದಿಲ್ಲ ಇಂಥ ಹುಡುಗ ತಲೆ ಕೆಡುತ್ತೆ ಹುಡುಗಿ ತಲೆ ಕೆಡುತ್ತೆ ಹುಡುಗಿ ನನ್ನ ನೋಡಬೇಡ ತಲೆ ಕೆಡುತ್ತೆ ಹುಡುಗಿ ಯೇ ಸುಶಾಂತ್ ಅಂಜಲಿ ನಿಮ್ಮಿಬ್ರಿಗೂ ಬೆಸ್ಟ್ ಕಂಪ್ಯಾಟಿಬಿಲಿಟಿ ಇದೆ. ನೆಕ್ಸ್ಟ್ ಯಾರು ಅಂತ ಯಾರು ತಲೆ ಕೆಡ್ಸ್ಕೊಳ್ಳೋದ್ ಬೇಡ. ಇನ್ನೊಂದ್ ಬೌಲಲ್ಲಿ ಎಲ್ರ ಹೆಸರು ಬರ್ದಿಟ್ಟಿದ್ದೀನಿ. ನಾನೊಂದ್ ಚೀಟಿ ತಗೋತೀನಿ. ಯಾರ್ ಹೆಸರು ಬರುತ್ತೋ ಅವರೇ ಬಂದು ಆಟಾಡ್ಬೇಕು. ಹೇಳಮ್ಮ. ಅಮ್ಮ ನೀವೇ. ನಾನ್ ಬರಲ್ಲ, ನನ್ ಬದ್ಲಾಗ್ ನಿಮ್ಮ ಅಪ್ಪ ಬರ್ತಾರೆ. ಹೋಗ್ರಿ. ಅಮ್ಮ ಬಾ ಅಮ್ಮ. ಆಂಟಿ, ರೂಲ್ಸ್ ಆರ್ ರೂಲ್ಸ್. ಗೇಮ್ಸ್ ಅಂದ್ಮೇಲೆ ಎಲ್ಲರೂ ಆಡ್ಬೇಕು. ಬನ್ನಿ. ಹೋಗು ದೇವ್ಕಿ, ನೀನ್ ಹೋಗ್ಲಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ. ಪ್ಲೀಸ್ ಬನ್ನಿ ಆಂಟಿ. ಅಮ್ಮ ಬಾ. ರೀ ನೀವ್ ಹೋಗ್ರಿ. ಹೋಗ್ಬಾ ಹೋಗು. ಏಯ್, ಯಾಕೆ ಹೀಗ್ ನಗ್ತಿದ್ಯಾ? ಏನ್ ಬಂದಿದೆ? ಅಮ್ಮ, ನೀನು ನಿನ್ ಪಾರ್ಟ್ನರ್ಗೆ ಪ್ರಪೋಸ್ ಮಾಡ್ಬೇಕು. ಪ್ರಪೋಸಾ? ನನ್ ಕೈಲದೆಲ್ಲ ಆಗಲ್ಲ. ಹೋಗಿ ಸರ್, ಹೋಗಿ. ಸರ್ ಇಂಥ ಚಾನ್ಸ್ ಮತ್ತೆ ಸಿಗಲ್ಲ ಸರ್. ನಿಮ್ಗಿದು ಇಷ್ಟವಾದ ಕೆಲಸ. ಹೋಗಿ ಸರ್. ರೀ ಅವ್ರು ಹೋಗ್ತಾರೆ.
ಪಾಪು ಪ್ಲೀಸ್ ಬೇರೆ ಟಾಪಿಕ್ ಕೊಡು. ಪಾಪ ನನ್ನ ದೇವಿಕೆಗೆ ಮುಜುಗರ ಆಗ್ತಾ ಇದೆ. ಪ್ಲೀಸ್ ಅಪ್ಪ ಪ್ಲೀಸ್. ನಮ್ಮಿಬ್ಬರ ಮದುವೆ ಆಗಿದ್ದೇ ಒಂದು ವಿಚಿತ್ರ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜೀವನದ ಪಯಣದಲ್ಲಿ ಯಾವತ್ತೂ ನಿಮಗೆ ಪ್ರಪೋಸ್ ಮಾಡೋ ಅವಕಾಶನೇ ಸಿಗ್ಲಿಲ್ಲ. ಈ ಅವಕಾಶನ ನಾನು ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಎಲ್ಲ ಪರಿಸ್ಥಿತಿಯಲ್ಲೂ ನೀವೊಬ್ಬ ಒಳ್ಳೆ ಮಗ, ಒಳ್ಳೆ ಗಂಡ, ಒಳ್ಳೆ ಅಪ್ಪ. ನಿಮ್ಮಂಥ ಗಂಡನ್ ಪಡೆದಿದ್ದು ನನ್ನ ಪುಣ್ಯ ರೀ. 7 ಜನ್ಮಕ್ಕೂ ನೀವೇ ನನ್ನ ಗಂಡ ಆಗಿ ಸಿಗ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಐ ಲವ್ ಯು ರೀ. I love you too, Devki. ಆಂಟಿ ನಾಚ್ಕೊಂಡೆ ನಾವೆಲ್ಲರೂ ನಾಚ್ಕೊಳ್ಳೋಕೆ ಪ್ರಪೋಸ್ ಮಾಡ್ಬಿಟ್ರಲ್ಲ. ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಕಾವ್ಯ. ಡಾನ್ಸ್. ಅರೆ ಚಪ್ಪಾಳೆ ಚಪ್ಪಾಳೆ. ಓಕೆ ಮ್ಯೂಸಿಕ್. ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ. ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ ಸಲುಗೆ, ಇರಬೇಕು ಜೊತೆಯಾಗಿ ನಿನ್ನಲ್ಲಿ. ಸುಶಾಂತ್, ಎಲ್ಲಿಗೆ ಹೊರಟೆ? ಅದು
ಸುಶಾಂತ್ ಯಾಕೋ? ಯಾಕೆ ಅಂದ್ರೆ ಅವ್ರ ಪಾರ್ಟ್ನರು ಒಬ್ಳೆ ಡ್ಯಾನ್ಸ್ ಮಾಡ್ತಿದ್ದಾಳೆ, ಜೊತೆಗೆ ಹೋಗಿ ಸೇರ್ಕೊಳ್ಳೋಣ ಅಂತ ಅಲ್ವಾಳಿ ಅಂದ್ರೆ. ಹೋಗಿ ಹೇಳಿ ಅಂದ್ರೆ ಹೋಗಿ, ಸೋಲೋ ಪರ್ಫಾರ್ಮೆನ್ಸು ಡ್ಯೂಯೆಟ್ ಆಗುತ್ತೆ. ಹೌದು. ಬಾ ಬಾ. ಹೋಗಿ ಹೋಗಿ ರೀ, ಕ್ಲಾಪ್ಸ್ ಮಾಡಿ. ನಿಜ ಹೇಳು, ಯಾಕೆ ಎದ್ದಿದ್ದು ಅಂತ. ಏನಿಲ್ಲ ಜಾನ್, ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ಮ್ಯೂಸಿಕ್. ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ ಸಲುಗೆ, ಇರಬೇಕು ಜೊತೆಯಾಗಿ ನಿನ್ನಲ್ಲಿ. ಮರಳಿ ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ. ಸೂಪರ್ ಸೂಪರ್. ಅಯ್ಯೋ ನೆಕ್ಸ್ಟ್ ಯಾರು ಅಂದ್ರೆ ಪಾವನಿ. ಈ ಸಲ ಚೀಟಿ ಬೇಡ, ನಾನೇ ಪಾರ್ಟಿಸಿಪೇಟ್ ಮಾಡ್ತೀನಿ. ಇವಾಗ ನನಗೆ ಸಿಕ್ಕಿರೋ ಟಾಪಿಕ್ಕು ಮಕ್ಕಳು. ಮಕ್ಕಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ? ನೂರಕ್ಕೆ ಎಲ್ಲೋ ಒಬ್ರೋ ಇಬ್ರೋ ಇರ್ತಾರೆ ಮಕ್ಕಳನ್ನ ದ್ವೇಷಿಸೋರು. ಆದ್ರೆ ನಿಜವಾಗ್ಲೂ ಮಕ್ಕಳನ್ನ ಪ್ರೀತಿ ಮಾಡೋ ಅಪ್ಪ ಅಮ್ಮಂದಿರಿಗೆ ಮಕ್ಕಳೇ ಸರ್ವಸ್ವ. ನಾವು ಒಂದು ಹೊತ್ತು ಊಟ ಇಲ್ದಿದ್ರೂ ಸಹಿಸ್ಕೋತೀವಿ, ಆದ್ರೆ ಮಕ್ಕಳಿಗೆ ಯಾವತ್ತೂ ಹಸ್ವು ಅನ್ನೋದು ಇರಬಾರ್ದು ಅಂತ ಸತತವಾಗಿ ಪ್ರಯತ್ನ ಪಡ್ತೀವಿ. ನಾವು ಅಪ್ಪ ಅಮ್ಮ ಆಗ್ತಾ ಇದ್ದೀವಿ ಅಂತ ಗೊತ್ತಾದಾಗ ಏನೋ ಒಂದು ಆನಂದ ಆಗುತ್ತೆ. ಆ ತಾಯ್ತನದ ಸುಖನೇ ಬೇರೆ. ಆ ಸುಖ ನನ್ನ ಜೀವನದಲ್ಲೂ ಬಂದಿದೆ. ಪ್ರಾರ್ಥನಾ,
ನನ್ನ ಜೀವನದಲ್ಲಿ ನನಗಿದ್ದಿದ್ದ ನೋವಿಗೆಲ್ಲ ಪ್ರಾರ್ಥನಾ ಒಬ್ಳೆ. ಆ ದೇವ್ರು ಕೊಟ್ಟಿರೋ ಪರಿಹಾರ. ಪ್ರಾರ್ಥನಾ ನನ್ನ ಜೀವನದಲ್ಲಿ ಉಳ್ಕೊಂಡಿರೋ ಕೊನೆ ಆಸೆನೇ ಪ್ರಾರ್ಥನಾ. ಶಿ ಈಸ್ ಎವ್ರಿಥಿಂಗ್ ಟು ಮೀ. ಇವಳಿಗೊಂಚೂರ್ ನೋವಾದ್ರೂ ಅಥವಾ ಯಾರೇ ಇವಳಿಗೆ ನೋವು ಮಾಡಿದ್ರು ನಾನ್ ಸುಮ್ನಿರಲ್ಲ.